ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವರೊಬ್ಬ ಆರೋಪಿ ಮತ್ತು ಅಪರಾಧಿ ಎರಡೂನುವೆ. ಅವರು ಬಾರಪ್ಪ ನಮ್ಮ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತಿದಾರಲ್ಲ, ಅವ್ರು ಒಬ್ರು ಮಾನ ಮರ್ಯಾದೆ ಇಲ್ಲ. ಇಡೀ ಜಿಲ್ಲೆಯಲ್ಲಿ 17 ಲಕ್ಷ ಜನ ಮತದಾರಿದಾರಲ್ಲ, 17 ಲಕ್ಷ ಮತದಾರರು ಮತ್ತೆ ಈ ಜಿಲ್ಲೆಯ ಜನರ ಮರ್ಯಾದೆ ಹೋಗ್ತಾ ಇದೆ ಅನ್ನೋದು ಗಮನದಲ್ಲಿ ಇಟ್ಕೋಬೇಕು. ಅವ್ರು ದೇವೇಗೌಡರಾಗ್ಲಿ, ಕುಮಾರಸ್ವಾಮಿ ಆಗ್ಲಿ, ಅವ್ರ ಪಾರ್ಟಿಯವರೇ ಆಗ್ಲಿ. ಮಾಜಿ ಪ್ರಧಾನಿಯವರು ಇದೆ, ನರೇಂದ್ರ ಮೋದಿ ಹತ್ರದಲ್ಲಿದ್ದಾರೆ. ಒಂದು ಫೋನ್ ಮಾಡ್ರೆ ಸಾಕು, ಲೆಟರ್ ಯಾಕೆ ಬರೀಬೇಕು? ಫೋನ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಫೋನ್ ಮಾಡಿ ಅವ್ನು ಎಲ್ಲಿದ್ರು ಒದ್ದೇಳ್ಕೊಂಬಂದು ನಿಲ್ಸ್ರಿ ಅಂತ ಹೇಳ್ಬೇಕು. ಅದೇನೆ ಬೇರೆ ಯಾರು ನಾಗರಿಕ ಸಮಾಜದವನು ಒಬ್ಬನೇ ಒಬ್ಬ ನೀವು ಆತಪ್ಪರ ನಾನು ಇಲ್ಲಿರೋ ಯಾರ ಆತರ ಒಬ್ಬಳೆ ಆತರ ಮಾಡಿದ್ರೆ ಫಸ್ಟ್ ಒದ್ದೊಳಿಕೆ ಹಾಕ್ರಿ, ಬಟ್ಟೆ ಬಿಸ್ನೆಸ್ ಅಂತಿದ್ರು. ಆದ್ರೆ ಇವ್ರು ಏನ್ ಮಾಡ್ತಿದ್ದಾರೆ, ಇಲ್ಲಿ ಆಗಿರಕ್ಕಂತ ಹೆಣ್ಮಕ್ಳ ಮೇಲೆ ನಡೆದಿರೋ ದೌರ್ಜನ್ಯನ ಅದನ್ನ ಪರಿಗಣನೆ ತಗೊಳ್ಳಿ. ಇಡೀ ಹಾಸನ ಜಿಲ್ಲೆನೇ ಬೆತ್ತಲಾಗಿ ನಿಲ್ಸಿದಾರಲ್ಲ ಪ್ರಜ್ವಲ್ ರೇವಣ್ಣ, ಫಸ್ಟ್ ಅವ್ರನ್ನ ಕರ್ಕೊಂಬಂದು ನಿಲ್ಸ್ಬೇಕು. ಯಾಕಂತಂದ್ರೆ ನಮ್ಮ ಜಿಲ್ಲೆ ಹೆಣ್ಮಕ್ಳು ನಮ್ಮನ ಹೆಣ್ಮಕ್ಳು ಇದ್ದಂಗೆ ಪಾಪ. ಯಾಕಂತಂದ್ರೆ ಹಾಸನ ಜಿಲ್ಲೆ ಹೆಣ್ಮಕ್ಳಿಗೆ ಮರ್ಯಾದಿನ ಹೋದಂಗಾಗಿದೆ. ಎಲ್ಲಿ ಹೋದ್ರು ಒಂಥರ ಬ್ಯಾಡ್ ಕೆಟ್ಟಪ್ಪನೇ ನೋಡೋದು ಆ ಥರ. ಯಾಕಂತಂದ್ರೆ ಇವ್ರು ಹೇಳಿದ್ರು ಇವತ್ತು ನನ್ನೇ ದಿವಸ ದೇವೇಗೌಡರು ಒಂದು ಲೆಟರ್ ಬರೆದು ನಾನು ಬಾರಪ್ಪ ನೀನು ನಮ್ಮ ಒಂದು ಗೌರವ ಕೊಟ್ಟಿನ ಬಾರಪ್ಪ. ಗೌರವ ಏನಕ್ಕೆ? ಅಪರಾಧಿ ಅಂತ ಅಂದಮೇಲೆ ಅಪರಾಧಿನೇ ಅವನು, ಗೌರವ ಕೂಡ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ, ಅಪರಾಧಿನೋ ನಿರಪರಾಧಿನೋ ಅಂತ ಕೋರ್ಟ್. ನೀವು ಮನೆ ಸರ್ಟಿಫಿಕೇಟ್ ಕೊಡಂಗಿಲ್ಲ ಬಾರಪ್ಪ ಅಂತ ಅನ್ನೋದು. ನಿಮಗೆ ಒಂದು ಅಧಿಕಾರ ಇದೆ, ನೀವು ಹಿರಿಯರಿದ್ದೀರಿ. ಅವರು ಕೆಟ್ಟನೋ ಒಳ್ಳೇದೋ ತಪ್ಪು ಎಷ್ಟು ಫಸ್ಟ್ ಅವನಿಗೆ ಅಪರಾಧ ಅಂತ ಒಂದು ಬ್ಯಾಡ್ ನೇಮ್ ಇದೆ. ಫಸ್ಟ್ ಅವನ್ನ ಏನಿದೆ ಕಾನೂನು ಪ್ರಕಾರ ಅವನ್ನ ಕರ್ಕೊಬಂದು ಇಲ್ಲಿಗೆ ಏನೋ ಅದು ಕಾನೂನು ಕಟ್ಲೆ ಏನಿದೆ ಒಂದು ಅದನ್ನ ಏನಿಗೆ ಅಪರಾಧನ ಸ್ಥಾನ ಇದೆ ಅದನ್ನ ಎದುರಿಸಬೇಕು ಅಂತ. ಈ ಜಿಲ್ಲೆ ಗೌರವ ಉಳಿಬೇಕು ಅಂತಂದ್ರೆ ನಿಮ್ಮನ್ನ ನಾವು ಗೆಲ್ಸಿ ಕಳ್ಸಿದೀವಿ. ನಿಮ್ಮ ಮೇಲೆ ತುಂಬಾ ಅಗಾಧವಾದ ಗೌರವಗಳಿದೆ. ಎಲ್ಲಾ ಸಂಘಟನೆಗಳು ನಿಮ್ಗಾಗಿ ಇವತ್ತು ಆರೋಪಿಸ್ತದಲ್ಲಿ ನಿಂತಿದ್ರು ಅಷ್ಟೇ. ನೀವು ಅಪರಾಧ ಏನಾಗಿಲ್ಲ. ಬನ್ನಿ, SIT ಕಾನೂನು ಕ್ರಮ ಏನಿದೆ ಅದನ್ನ ಅನುಭವಿಸ್ಬೇಕು. ಜೊತೆಗೆ ಇನ್ನೇನು ಅಂತಂದ್ರೆ ಈ ಜಿಲ್ಲೆಯ ಗೌರವನ ಕಾಪಾಡಬೇಕು. ಯಾಕೆಂದ್ರೆ ನೀವು ಸಂಸದರು, ಈ ಜಿಲ್ಲೆ ಸಂಸದರು, ನಿಮ್ಮ ಮೇಲೆ ಅಪಾರವಾದ ಒಂದು ಗೌರವ ಇದೆ. ನೀವು ಈ ಜಿಲ್ಲೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಗೆಲ್ಸಿದೀವಿ. ಮತ್ತೆ ಈ ಸಲ ಗೆಲ್ಬೋದು ನೀವು, ಆಯ್ತಾ? ಯಾಕೆ ಅಂತಂದ್ರೆ ನೀವು ಈ ತರ ಪಲಾಯನ ಆದ್ರೆ ಎಲ್ಲಿದ್ರಿ ಅಂತ ಗೊತ್ತಿಲ್ಲ ಅಂತ ಅಟ್ಲೀಸ್ಟ್ ನಂದಲ್ಲ ಅದು ಫೇಕು ಅಂತ ಅಟ್ಲೀಸ್ಟ್ ಒಂದು ಜನಗಳಿಗೆ ಬಂದು ತಿಳಿಸಿ, ಮಾಧ್ಯಮಕ್ಕೆ ತಿಳಿಸಿ. ನೀವು ಅಲ್ಲಿಂದ ಒಂದು ವಿಡಿಯೋ ಮಾಡಿ ಕಳಿಸಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವರೊಬ್ಬ ಆರೋಪಿ ಮತ್ತು ಅಪರಾಧಿ ಎರಡೂನುವೆ. ಅವರು ಬಾರಪ್ಪ ನಮ್ಮ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತಿದಾರಲ್ಲ, ಅವ್ರು ಒಬ್ರು ಮಾನ ಮರ್ಯಾದೆ ಇಲ್ಲ. ಇಡೀ ಜಿಲ್ಲೆಯಲ್ಲಿ 17 ಲಕ್ಷ ಜನ ಮತದಾರಿದಾರಲ್ಲ, 17 ಲಕ್ಷ ಮತದಾರರು ಮತ್ತೆ ಈ ಜಿಲ್ಲೆಯ ಜನರ ಮರ್ಯಾದೆ ಹೋಗ್ತಾ ಇದೆ ಅನ್ನೋದು ಗಮನದಲ್ಲಿ ಇಟ್ಕೋಬೇಕು. ಅವ್ರು ದೇವೇಗೌಡರಾಗ್ಲಿ, ಕುಮಾರಸ್ವಾಮಿ ಆಗ್ಲಿ, ಅವ್ರ ಪಾರ್ಟಿಯವರೇ ಆಗ್ಲಿ. ಮಾಜಿ ಪ್ರಧಾನಿಯವರು ಇದೆ, ನರೇಂದ್ರ ಮೋದಿ ಹತ್ರದಲ್ಲಿದ್ದಾರೆ. ಒಂದು ಫೋನ್ ಮಾಡ್ರೆ ಸಾಕು, ಲೆಟರ್ ಯಾಕೆ ಬರೀಬೇಕು? ಫೋನ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಫೋನ್ ಮಾಡಿ ಅವ್ನು ಎಲ್ಲಿದ್ರು ಒದ್ದೇಳ್ಕೊಂಬಂದು ನಿಲ್ಸ್ರಿ ಅಂತ ಹೇಳ್ಬೇಕು. ಅದೇನೆ ಬೇರೆ ಯಾರು ನಾಗರಿಕ ಸಮಾಜದವನು ಒಬ್ಬನೇ ಒಬ್ಬ ನೀವು ಆತಪ್ಪರ ನಾನು ಇಲ್ಲಿರೋ ಯಾರ ಆತರ ಒಬ್ಬಳೆ ಆತರ ಮಾಡಿದ್ರೆ ಫಸ್ಟ್ ಒದ್ದೊಳಿಕೆ ಹಾಕ್ರಿ, ಬಟ್ಟೆ ಬಿಸ್ನೆಸ್ ಅಂತಿದ್ರು. ಆದ್ರೆ ಇವ್ರು ಏನ್ ಮಾಡ್ತಿದ್ದಾರೆ, ಇಲ್ಲಿ ಆಗಿರಕ್ಕಂತ ಹೆಣ್ಮಕ್ಳ ಮೇಲೆ ನಡೆದಿರೋ ದೌರ್ಜನ್ಯನ ಅದನ್ನ ಪರಿಗಣನೆ ತಗೊಳ್ಳಿ. ಇಡೀ ಹಾಸನ ಜಿಲ್ಲೆನೇ ಬೆತ್ತಲಾಗಿ ನಿಲ್ಸಿದಾರಲ್ಲ ಪ್ರಜ್ವಲ್ ರೇವಣ್ಣ, ಫಸ್ಟ್ ಅವ್ರನ್ನ ಕರ್ಕೊಂಬಂದು ನಿಲ್ಸ್ಬೇಕು. ಯಾಕಂತಂದ್ರೆ ನಮ್ಮ ಜಿಲ್ಲೆ ಹೆಣ್ಮಕ್ಳು ನಮ್ಮನ ಹೆಣ್ಮಕ್ಳು ಇದ್ದಂಗೆ ಪಾಪ. ಯಾಕಂತಂದ್ರೆ ಹಾಸನ ಜಿಲ್ಲೆ ಹೆಣ್ಮಕ್ಳಿಗೆ ಮರ್ಯಾದಿನ ಹೋದಂಗಾಗಿದೆ. ಎಲ್ಲಿ ಹೋದ್ರು ಒಂಥರ ಬ್ಯಾಡ್ ಕೆಟ್ಟಪ್ಪನೇ ನೋಡೋದು ಆ ಥರ. ಯಾಕಂತಂದ್ರೆ ಇವ್ರು ಹೇಳಿದ್ರು ಇವತ್ತು ನನ್ನೇ ದಿವಸ ದೇವೇಗೌಡರು ಒಂದು ಲೆಟರ್ ಬರೆದು ನಾನು ಬಾರಪ್ಪ ನೀನು ನಮ್ಮ ಒಂದು ಗೌರವ ಕೊಟ್ಟಿನ ಬಾರಪ್ಪ. ಗೌರವ ಏನಕ್ಕೆ? ಅಪರಾಧಿ ಅಂತ ಅಂದಮೇಲೆ ಅಪರಾಧಿನೇ ಅವನು, ಗೌರವ ಕೂಡ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ, ಅಪರಾಧಿನೋ ನಿರಪರಾಧಿನೋ ಅಂತ ಕೋರ್ಟ್. ನೀವು ಮನೆ ಸರ್ಟಿಫಿಕೇಟ್ ಕೊಡಂಗಿಲ್ಲ ಬಾರಪ್ಪ ಅಂತ ಅನ್ನೋದು. ನಿಮಗೆ ಒಂದು ಅಧಿಕಾರ ಇದೆ, ನೀವು ಹಿರಿಯರಿದ್ದೀರಿ. ಅವರು ಕೆಟ್ಟನೋ ಒಳ್ಳೇದೋ ತಪ್ಪು ಎಷ್ಟು ಫಸ್ಟ್ ಅವನಿಗೆ ಅಪರಾಧ ಅಂತ ಒಂದು ಬ್ಯಾಡ್ ನೇಮ್ ಇದೆ. ಫಸ್ಟ್ ಅವನ್ನ ಏನಿದೆ ಕಾನೂನು ಪ್ರಕಾರ ಅವನ್ನ ಕರ್ಕೊಬಂದು ಇಲ್ಲಿಗೆ ಏನೋ ಅದು ಕಾನೂನು ಕಟ್ಲೆ ಏನಿದೆ ಒಂದು ಅದನ್ನ ಏನಿಗೆ ಅಪರಾಧನ ಸ್ಥಾನ ಇದೆ ಅದನ್ನ ಎದುರಿಸಬೇಕು ಅಂತ. ಈ ಜಿಲ್ಲೆ ಗೌರವ ಉಳಿಬೇಕು ಅಂತಂದ್ರೆ ನಿಮ್ಮನ್ನ ನಾವು ಗೆಲ್ಸಿ ಕಳ್ಸಿದೀವಿ. ನಿಮ್ಮ ಮೇಲೆ ತುಂಬಾ ಅಗಾಧವಾದ ಗೌರವಗಳಿದೆ. ಎಲ್ಲಾ ಸಂಘಟನೆಗಳು ನಿಮ್ಗಾಗಿ ಇವತ್ತು ಆರೋಪಿಸ್ತದಲ್ಲಿ ನಿಂತಿದ್ರು ಅಷ್ಟೇ. ನೀವು ಅಪರಾಧ ಏನಾಗಿಲ್ಲ. ಬನ್ನಿ, SIT ಕಾನೂನು ಕ್ರಮ ಏನಿದೆ ಅದನ್ನ ಅನುಭವಿಸ್ಬೇಕು. ಜೊತೆಗೆ ಇನ್ನೇನು ಅಂತಂದ್ರೆ ಈ ಜಿಲ್ಲೆಯ ಗೌರವನ ಕಾಪಾಡಬೇಕು. ಯಾಕೆಂದ್ರೆ ನೀವು ಸಂಸದರು, ಈ ಜಿಲ್ಲೆ ಸಂಸದರು, ನಿಮ್ಮ ಮೇಲೆ ಅಪಾರವಾದ ಒಂದು ಗೌರವ ಇದೆ. ನೀವು ಈ ಜಿಲ್ಲೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಗೆಲ್ಸಿದೀವಿ. ಮತ್ತೆ ಈ ಸಲ ಗೆಲ್ಬೋದು ನೀವು, ಆಯ್ತಾ? ಯಾಕೆ ಅಂತಂದ್ರೆ ನೀವು ಈ ತರ ಪಲಾಯನ ಆದ್ರೆ ಎಲ್ಲಿದ್ರಿ ಅಂತ ಗೊತ್ತಿಲ್ಲ ಅಂತ ಅಟ್ಲೀಸ್ಟ್ ನಂದಲ್ಲ ಅದು ಫೇಕು ಅಂತ ಅಟ್ಲೀಸ್ಟ್ ಒಂದು ಜನಗಳಿಗೆ ಬಂದು ತಿಳಿಸಿ, ಮಾಧ್ಯಮಕ್ಕೆ ತಿಳಿಸಿ. ನೀವು ಅಲ್ಲಿಂದ ಒಂದು ವಿಡಿಯೋ ಮಾಡಿ ಕಳಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.